ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಸೈಲೆಂಟ್ ಟ್ರೀಟ್ಮೆಂಟ್. ಇದು ಒಂದು ಮ್ಯಾನಿಪ್ಯುಲೇಷನ್ ಟೆಕ್ನಿಕ್. ಹೌದು, ನಾವು ಯಾವುದೋ ಒಂದು ಸಂಬಂಧದಲ್ಲಿ ಇರ್ತೀವಿ, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಮನಸ್ತಾಪ ಬಂದಾಗ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಯಾತಕ್ಕೆ ಈ ಟೆಕ್ನಿಕನ್ನು ಯೂಸ್ ಮಾಡ್ತಿರ್ತಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡಿ ಅವ್ರು ಹೇಳಿದ ರೀತಿ ನಿಮ್ಮನ್ನು ಕುಣಿಸ್ಲಿಕ್ಕೆ ನಿಮ್ಮ ಹತ್ರ ಈ ಟೆಕ್ನಿಕನ್ನು ಯೂಸ್ ಮಾಡ್ತಿರ್ತಾರೆ. ಏನಿದು ಸೈಲೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನೋಡಿ, ಇದು ಮೋಸ್ಟ್ ಟಾಕ್ಸಿಕ್ ಅಥವಾ ಬ್ರೂಟಲ್ ಬಿಹೇವಿಯರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಮ ಪವರನ್ನೇ ಕಿತ್ಕೋತಾ ಇದ್ದಾರೆ. ಯಾವುದೇ ಒಂದು ಸಂಬಂಧಕ್ಕೆ ಮುಖ್ಯವಾದ ಬುನಾದಿ ಏನಪ್ಪ ಅಂತ ಹೇಳಿದ್ರೆ ಕಮ್ಯುನಿಕೇಷನ್. ನಾವು ಎಷ್ಟು ಒಂದು ಸಂಬಂಧದಲ್ಲಿ ಮಾತಾಡ್ತಾ ಇರ್ತೀವಿ, ನಮ್ಮ ವ್ಯಕ್ತಿ ಅಥವಾ ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮ ಭಾವನೆಗಳನ್ನು ವ್ಯಕ್ತಿ ಹತ್ರ ಹಂಚ್ಕೋತಾ ಹೋಗ್ತೀವಿ, ಆ ಬಾಂಡ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಯನ್ನು ತುಂಬಾ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ನೋಡಿ, ಒಬ್ಬರು ನಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ರು ಕೂಡ ನಮಗೊಂದು ಅಡಿಕ್ಷನ್ ಫಾರ್ಮ್ ಆಗ್ತಾ ಹೋಗುತ್ತೆ. ಏನಿದು ಅಡಿಕ್ಷನ್ ಅಂತ ಹೇಳಿದ್ರೆ ನೋಡಿ, ಯಾರಿಗೂ ಒಬ್ಬರಿಗೆ ನಿಮ್ಮ ಕಂಡ್ರೆ ಇಷ್ಟ ಆಗ್ತಾ ಇರಲ್ಲ, ನಿಮ್ಮ ಶುರುವಿಗೆ ನಿಮ್ಮ ಸಂಬಂಧ ತುಂಬ ಚೆನ್ನಾಗಿತ್ತು, ನಂತರ ಅವರು ನಿಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತಂದ ತಕ್ಷಣ ಹೋಗಿ ಆ ವ್ಯಕ್ತಿಗೆ ನನ್ನ ಬೆಲೆಯನ್ನು ತಿಳಿಸ್ಲಿಕ್ಕೆ ಹೋಗೋದು, ಅಥವಾ ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಪದೇ ಪದೇ ಕೇಳೋದಾಗಿರಬಹುದು. ಆ ವ್ಯಕ್ತಿಯಲ್ಲಿ ಒಂಚೂರು ಬದಲಾವಣೆ ಆಗ್ತಿದೆ ಅಂತ ಹೇಳ್ತಾ ಇದ್ದಂಗೆ ಅವ್ರ ಹತ್ರ ಹೋಗಿ ಟೈಮ್ ಕೊಡು, ಪ್ರೀತಿ ಕೊಡು ಅಂತ ಹೀಗೆ ಬೇಲಾಡೋದು, ಇದೆಲ್ಲವನ್ನು ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಆದರೆ ಇದು ಗೊತ್ತಿಲ್ಲದ ಹಾಗೆ ನಮಗೆ ಒಂದು ಅಡಿಕ್ಷನನ್ನು ಫಾರ್ಮ್ ಮಾಡ್ತಾ ಹೋಗುತ್ತೆ. ಈಗ ನನ್ನ ಹತ್ರ ದುಡ್ಡಿರುತ್ತೆ, ನಾನು ಹೋಗಿ ಏನಾದ್ರು ಗ್ಯಾಂಬಲ್ ಆಡ್ತಾ ಇದ್ದರೆ ಗೆದ್ದ ತಕ್ಷಣ ನನಗೆ ಹೇಗೆ ಖುಷಿ ಆಗುತ್ತೋ ಆ ರೀತಿ ಫೀಲ್ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಏನಂತ ಹೇಳಿದರೆ ನಿಮ್ಮ ಜೊತೆ ಒಂದು ಮ್ಯಾನಿಪ್ಯುಲೇಷನ್ ಟೆಕ್ನಿಕನ್ನು ಫಾಲೋ ಮಾಡ್ತಾ ಇರ್ತಾರೆ. ನೋಡಿ, ಯಾರಾದರೂ ನಿಮ್ಮ ಹತ್ರ ಸಡನ್ನಾಗಿ ಮಾತಾಡೋದನ್ನು ನಿಲ್ಲಿಸ್ಬಿಟ್ರೆ ಎಷ್ಟು ಮೆಂಟಲ್ ಹರಾಸ್ಮೆಂಟಿಗೆ ಒಳಗಾಗ್ತೀರಾ. ನೀವು ಏನು ತಪ್ಪು ಮಾಡಿದ್ದೀರಾ ಅಂತಲೇ ಗೊತ್ತಾಗ್ತಾ ಇರಲ್ಲ. ನಾನು ಏನಾದ್ರು ಮಾತಾಡ್ಬಿಟ್ನಾ, ಪದೇ ಪದೇ ಅವ್ರಿಗೆ ಫೋನ್ ಮಾಡ್ತಿರ್ತಾರೆ, ಫೋನ್ ಎತ್ತೋದಿಲ್ಲ, ಅಥವಾ ನಿಮ್ಮನ್ನು ನಂಬರ್ನ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಎಷ್ಟೋ ದಿನ ಆದಮೇಲೆ ತಿರ್ಗಾ ವಾಪಸ್ ಬರ್ತಾರೆ. ಯಾತಕ್ಕೆ ವಾಪಸ್ ಬರ್ತಾರೆ, ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ, ಅಥವಾ ಅವ್ರ ನಾನೇ ಸರಿಗಿಲ್ವಾ ಅಂಥೇಳಿ ಪದೇ ಪದೇ ಕ್ವಶನನ್ನು ಮಾಡ್ಕೋತಾ ಇರ್ತೀರಾ. ಖಂಡಿತವಾಗ್ಲೂ ನಿಮ್ಮದು ಏನೇನೂ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಇದು ಅವರು ನಿಮ್ಮ ಮೇಲೆ ಸೈಕಾಲಜಿಕಲ್ ಮ್ಯಾನಿಪ್ಯುಲೇಷನ್ ಟ್ರಿಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಲ್ದೇ ನೀವು ಇರೋಕ್ಕಾಗಬಾರ್ದು, ಆ ರೀತಿ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ. ಆದರೆ ಇದರಿಂದ ಆಚೆ ಬರೋದು ಹೇಗೆ, ಈ ಸರ್ಕಲಿಂದ ಆಚೆ ಬರೋದು ಹೇಗಪ್ಪ ಅಂತ ಹೇಳಿದ್ರೆ ತುಂಬಾ ಸುಲಭ ಉಪಾಯ. ಏನಂತ ಹೇಳಿದ್ರೆ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಜಸ್ಟ್ ಒಂದು ಪ್ಯಾಟರ್ನ್ ಅಷ್ಟೇ. ಆ ವ್ಯಕ್ತಿಯಲ್ಲಿ ಯಾವುದೇ ತಿರ್ಕಂತಹ ಸ್ಪೆಷಲ್ ಕ್ವಾಲಿಟೀಸ್ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೋಡಿ, ಪ್ರೀತಿ ಅನ್ನೋದು ಒಂದು ಕೊಡೋ ವಸ್ತು. ಪ್ರೀತಿ ಯಾವತ್ತೂ ನಾವು ಯಾರ ಹತ್ರನೂ ತೊಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮ್ಮ ಸಂಗಾತಿ ಆಗಿರ್ಬೋದು, ಪಾರ್ಟ್ನರ್ ಆಗಿರ್ಬೋದು, ಅವ್ರು ಏನಾದರೂ ಒಂದು ಕ್ರಿಮಿನಲ್ ಆ್ಯಕ್ಟ್ ಮಾಡಿದ್ರೆ ತಕ್ಷಣ ನೀವು ಪೊಲೀಸಿಗೆ ಕಾಲ್ ಮಾಡಿ ಹೀಗೆ ಮಾಡಿದ್ರು ಅಂತ ಹೇಳ್ತೀರಾ. ಅದೇ ನಿಮ್ಮ ಮಗು ಮಾಡಿದರೆ ಮಗುಗೆ ಸಮಾಧಾನ ಮಾಡಿ ಧೈರ್ಯ ಕೊಟ್ಟು ಅಡುಗೆ ಕೂಡ ಮಾಡಿ ತಿನ್ನಿಸು, ಏನಕ್ಕಪ್ಪ ಹೀಗೆ ಮಾಡಿದೆ ಅಂಥೇಳಿ ಆ ಮಗುಗೆ ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಹಾಗೆ ಒಂದು ವ್ಯಕ್ತಿ ನಿಮಗೆ ಪ್ರೀತಿ ಅನ್ನೋದು ಕಂಡೀಷ್ನಲ್ ಆಗಿರುತ್ತೆ. ನಾವು ಯಾವುದೇ ಒಂದು ಎಮೋಷನ್, ಯಾಕಂತ ಹೇಳಿದ್ರೆ ಪ್ರೀತಿ ಅನ್ನೋದು ಎಮೋಷನ್, ನಮ್ಮ ಎಮೋಷನ್ನು ಟೈಮಿಂದ ಟೈಮಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಮದುವೆಗೆ ಶುರುವಲ್ಲಿ ನಿಮಗೆ ನಿಮ್ಮ ಮೇಲೆ ಹೆಂಡತಿ ಮೇಲೆ ಇರ್ತಕ್ಕಂತಹ ಪ್ರೀತಿ ಆಗಿರ್ಬೋದು, ನಿಮ್ಮ ಗಂಡನ ಮೇಲೆ ಇರ್ತಕ್ಕಂತಹ ಪ್ರೀತಿ ಆಗಿರ್ಬೋದು, ಕಾಲಕ್ರಮೇಣ ಆ ಪ್ರೀತಿ ಬದಲಾಗ್ತಾ ಹೋಗ್ತಾ ಇರುತ್ತೆ. ಅದು ಮನುಷ್ಯನ ಸಹಜ ಗುಣ. ಆದರೆ ನಾವೇನು ಅನ್ಕೊಂಡ್ಬಿಡ್ತೀವಿ, ನಾವು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡ್ತಾ ಹೋಗಲ್ಲ. ಆ ವ್ಯಕ್ತಿ ಹೀಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಹೀಗಿರ್ಬೋದಿತ್ತು, ನಾವೇ ಒಂದು ಕಾಲ್ಪನಿಕವಾಗಿ ಆ ವ್ಯಕ್ತಿಯನ್ನು ಸೃಷ್ಟಿ ಮಾಡಿಬಿಟ್ಟಿರ್ತೀವಿ. ಆ ವ್ಯಕ್ತಿತ್ವವನ್ನು ನಾವು ಅಕ್ಸೆಪ್ಟ್ ಮಾಡ್ಲಿಕ್ಕೆ ನಾವು ರೆಡಿ ಇರಲ್ಲ. ನಾವು ಹೇಗಾದರೂ ಮಾಡಿ ಆ ವ್ಯಕ್ತಿಯನ್ನು ಬದಲಾಯಿಸಬೇಕು, ಆ ವ್ಯಕ್ತಿಗೆ ನನ್ನ ಬೆಲೆ ತಿಳಿಸ್ಬೇಕು ಅಂತ ನಾವು ಹೋಗ್ತಿರ್ತೀವಿ. ಆದರೆ ನಿಮ್ಮನ್ನು ನೀವೇ ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯನಾ? ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳಿಕ್ಕೆ ಆಗ್ತಿದೆಯಾ? ಎಕ್ಸಾಂಪಲ್ ನಾನು ಹೇಳ್ತೀನಿ, ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಪ್ಪ, ಡಯಟ್ ಮಾಡು, ಮೆಡಿಟೇಷನ್ ಮಾಡು, ಇದೆಲ್ಲವನ್ನು ನಮಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಮಗೆಲ್ಲರಿಗೂ ಒಂದು ಅರ್ಜಿ ಇರುತ್ತೆ, ನಮ್ಮ ಸುತ್ತ ಇರ್ತಕ್ಕಂಥ ವ್ಯಕ್ತಿಯನ್ನು ಬದಲಾಯಿಸಬೇಕು, ಆ ವ್ಯಕ್ತಿತ್ವವನ್ನು ಬದಲಾಯಿಸಬೇಕು, ಆ ವ್ಯಕ್ತಿಗೆ ನನ್ನ ಇಂಪಾರ್ಟೆನ್ಸನ್ನು ತಿಳಿಸ್ಬೇಕು ಅಂತ. ಆದರೆ ಒಂದು ನಿಜ ಹೇಳ, ಆ ವ್ಯಕ್ತಿಗೆ ನಿಮ್ಮ ಇಂಪಾರ್ಟೆನ್ಸ್ ಕೊಡೋದು ಗೊತ್ತಾಗೋದು ಯಾವಾಗ ಗೊತ್ತಾ? ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ನಿಮ್ಮನ್ನು ಯಾವಾಗ ರೀಪ್ಲೇಸ್ ಮಾಡೋಕ್ಕಾಗಲ್ಲ. ನಿಮ್ಮ ಗುಣಗಳಿರ್ತಕ್ಕಂಥ ಆಗಿರ್ಬೋದು, ನಿಮ್ಮ ಕೇರಿಂಗ್ ನೇಚರ್ ಆಗಿರ್ಬೋದು, ನಿಮ್ಮ ಲವ್ವಿಂಗ್ ನೇಚರ್ ಆಗಿರ್ಬೋದು, ಇದು ಯಾವುದು ಆ ವ್ಯಕ್ತಿಗೆ ಸಿಗದೇ ಇರುತ್ತೋ ಅವತ್ತು ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗತ್ತೆ. ಅಷ್ಟರಲ್ಲಿ ನೀವು ನಿಮ್ಮ ಜೀವನವನ್ನು
ತುಂಬ ಅದ್ಭುತವಾಗಿ ನಡೆಸಲಿಕ್ಕೆ ಶುರು ಮಾಡಿಬಿಟ್ಟಿರ್ತೀರಾ. ಆ ವ್ಯಕ್ತಿ ವಾಪಸ್ ಬಂದರೂ ನೀವು ತಗೊಳ್ಳೋ ಸ್ಟೇಜಲ್ಲಿ ನೀವಿರಲ್ಲ. ಹಾಗಾಗಿ ದಯವಿಟ್ಟು ನಾನು ನಿಮಗೆ ಕೇಳ್ಕೊತೀನಿ, ಏನಪ್ಪ ಅಂತ ಹೇಳಿದ್ರೆ, ಯಾರನ್ನು ಚೇಸ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾರಿಂದ ಹಿಂದೆನೂ ಹೋಗ್ಲಿಕ್ಕೆ ಹೋಗಬೇಡಿ. ನೀವು ಎಷ್ಟು ಅವ್ರ ಹಿಂದೆ ಹೋಗ್ತೀರಾ, ಎಷ್ಟು ನಿಮ್ಮ ಬೆಲೆಯನ್ನು ತಿಳಿಸ್ಲಿಕ್ಕೆ ಹೋಗ್ತೀರಾ, ಅಷ್ಟೇ ಚಿಕ್ಕ ವ್ಯಕ್ತಿ ಆಗ್ತಾ ಹೋಗ್ತೀರಾ. ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಟ್ರಾಮಾ ಬಾಂಡಿಂಗ್ ಅಂತ ಹೇಳ್ತಾರೆ. ನಾವು ನಮ್ಮ ಬಾಲ್ಯದಲ್ಲಾಗಿರ್ತಕ್ಕಂಥ ಪ್ರೀತಿ ಸಿಗದೆ ಇರ್ಬೋದು, ಅಥವಾ ಪ್ರೀತಿ ಅನ್ನೋದನ್ನ ಕಷ್ಟಪಟ್ಟು ಬೇಲಾಡಿ ತಗೋಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅದು ಖಂಡಿತ ಸುಳ್ಳು. ಪ್ರೀತಿ ಅನ್ನೋದು ಎಲ್ಲೂ ಇಲ್ಲ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು. ಒಂದು ಹೂವು ನೋಡಿದ್ರು ಸಂತೋಷ ಪಡ್ತಕ್ಕಂತಹ ಮನಸ್ಸು, ಒಬ್ರಿಗೆ ಒಳ್ಳೇದಾಗಬೇಕು, ಒಬ್ಬರು ಚೆನ್ನಾಗಿರಬೇಕು, ನನ್ನ ಸುತ್ತ ಇರೋರು ಚೆನ್ನಾಗಿರಬೇಕು ಅಂತ ಅಪೇಕ್ಷೆ ಪಡೋ ನಿಮ್ಮ ಮನಸ್ಸು ಬೇರೆಯವ್ರಿಗೋಸ್ಕರ ಪ್ರೀತಿಗಾಗಿ ಬೇಲಾಡ್ಲಿಕ್ಕೆ ಹೋಗಬೇಡಿ. ನೀವೆಷ್ಟೇ ಬೇಲಾಡಿದ್ರು ಕೂಡ ಆ ವ್ಯಕ್ತಿಗೆ ನಿಮ್ಮ ಬೆಲೆ ಗೊತ್ತಾಗಲ್ಲ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಮೇಲೆ ನಿಮಗೆ ಭರವಸೆ ಇರಲಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ. ಆ ಎಲ್ಲ ಅಟೆನ್ಷನನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಮೇಲೆ ಫೋಕಸ್ ಮಾಡ್ತಾ ಹೋಗಿ, ನಿಮ್ಮ ಸೆಲ್ಫ್ ವರ್ಕನ್ನು ಮಾಡ್ತಾ ಹೋಗಿ. ನೀವು ಯಾವಾಗ ಬದಲಾಗ್ತಾ ಹೋಗ್ತೀರಾ, ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗೋರು ಬರ್ತಾ ಹೋಗ್ತಾರೆ. ನೋಡಿ, ನೀವೇನಾಗಿರ್ತೀರೋ ಅದನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನಿಮಗೆ ನೀವು ಪ್ರೀತಿ ಕೊಡದೆ ಹೋದರೆ ನಿಮಗೂ ಕೂಡ ನಿಮ್ಮ ಲೈಫಲ್ಲಿ ಬರೋರು ನಿಮಗೆ ಪ್ರೀತಿಯನ್ನು ಕೊಡ್ತಾ ಹೋಗಲ್ಲ. ಸೊ ಹಾಗಾಗಿ ಸೆಲ್ಫ್ ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವತ್ತೂ ತಿಳ್ಕೊಳ್ಳಿ, ಶುರುಗೆ ನಿಮ್ಗೆ ಯಾವಾಗೂ ಆ ಕೆಮಿಸ್ಟ್ರಿ ಇರುತ್ತೆ, ಆ ಫಿಸಿಕಲ್ ಅಟ್ರಾಕ್ಷನ್ ಇರುತ್ತೆ, ಆ ಮಾತಾಡಬೇಕು ಅನಿಸುತ್ತೆ. ಕ್ರಮೇಣವಾಗಿ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ನೋಡಿ, ಯಾವಾಗ ನಿಮಗೆ ಆ ವ್ಯಕ್ತಿ ಮೇಲೆ ತುಂಬ ಪ್ರೀತಿ ಬರ್ತಾ ಹೋಗುತ್ತೆ, ಒಂದು ಸ್ಟೆಪ್ ಹಿಂದೆ ಬಂದು ಆ ವ್ಯಕ್ತಿಯ ನಿಜವಾದ ಗುಣಗಳನ್ನು ಅನಲೈಸ್ ಮಾಡ್ತಾ ಹೋಗಿ. ಈಗ ಎಲ್ಲೋ ಒಂದು ಕಡೆ ಒಂದು ಲ್ಯಾಂಡ್ ಇರುತ್ತೆ, ಜಾಗ ಚೆನ್ನಾಗಿರುತ್ತೆ, ಹೋಗ್ಬಿಟ್ಟು ಮನೆ ಕಟ್ಟಲಿಕ್ಕೆ ಶುರು ಮಾಡಿಬಿಡ್ತೀರಾ? ಇಲ್ಲ ಅಲ್ವಾ? ಆ ಜಾಗ ನಿಮ್ದಾಗೋ ತನಕ ನೀವೇನೂ ಮಾಡೋಕ್ಕೆ ಹೋಗಲ್ಲ, ಏನೇ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಹಾಗೆ ನಿಮ್ಮ ಎಮೋಷನ್ಸನ್ನು ಕೂಡ ಅಷ್ಟೇ. ಒಬ್ಬ ಫ್ರೆಂಡ್ ಆಗಿರಬಹುದು, ಒಬ್ಬ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದೇ ಥರ ಆಗಿರ್ಬೋದು, ನಿಮ್ಮ ಎಮೋಷನ್ಸನ್ನು ಒಂದು ವ್ಯಕ್ತಿಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರು ತುಂಬಾ ಕಾನ್ಷಿಯಸ್ ಆಗಿರಿ. ಯಾಕಂತ ಹೇಳಿದ್ರೆ ಒಂದೊಂದು ದಿನ ಕೂಡ ತುಂಬಾ ಅಮೂಲ್ಯವಾದದ್ದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.